ಜನ ಇದೇ ಮಾಡೋದು ನೋಡಿ, ಹಣ ಬಂದಂಗೆ ಜೀವನ ಶೈಲಿನ ಬದಲು ಮಾಡ್ಕೊಂಡ್ಬಿಡ್ತಾರೆ. ಫ್ಯಾನ್ಸಿ ಕಾರ್ಗಳು, ಫ್ಯಾನ್ಸಿ ಲೈಫ್ ಸ್ಟೈಲು ಮಾಡಿ ಬೇಡ ಅನ್ನಲ್ಲ, ಎಲ್ಲವನ್ನೂ ಮೀರಿ. ಈಗ ಮೊನ್ನೆ ನೋಡಿ ಅಂಬಾನಿ ಏನೋ 100 million ಖರ್ಚು ಮಾಡ್ದ, ಅಷ್ಟು ಖರ್ಚು ಮಾಡ್ದ ಅಂತಾರೆ. ದಟ್ ಈಸ್ ನಾಟ್ ಇವನ್ 1% ಆಫ್ ಹಿಸ್ ನೆಟ್ವರ್ಕ್. ಆತ ಮಾಡ್ತಾನೆ, ಆತನಿಗೆ ಇವತ್ತು ಆ ಯೋಗ್ಯತೆ ಗಳಿಸ್ಕೊಂಡಿದ್ದಾನೆ. ನಾವೇನ್ ಮಾಡ್ತೀವಿ, ನವಿಲು ಕುಣಿತು ಅಂತ ಕೆಂಬು ತಪ್ಪುಕ್ಕ ತೆರ್ಕೊಳ್ತು ಅಂತಾರಲ್ಲ, ಹಂಗೆ ಅವ್ರು ಯಾರೋ ಮಾಡಿದ್ರು ಅಂತ ನಾವಿಲ್ಲೆಲ್ಲೋ ಸಾಲ ಮಾಡಿ ಐಷಾರಾಮಿ ಮದುವೆಗಳಾಗೋದು. ಐಷಾರಾಮಿ ಕಾರ್ ತಗೊಳ್ಳೋದು ತಪ್ಪಲ್ಲ, ಐಷಾರಾಮಿ ಮದುವೆ ಮಾಡ್ಕೊಳ್ಳೋದು ತಪ್ಪಲ್ಲ. ಉಳ್ಳವರು ಮಾಡಿದ್ರು ಅಂತ ಇಲ್ಲದವರು ಕಾಪಿ ಮಾಡ್ತಾರಲ್ಲ, ಅದು ತಪ್ಪು. ಯಾಕೆ ಅವನು ಹಣವಂತಾನೆ ಆಗಲ್ಲ ಅಂದ್ರೆ, ಬರಕ್ ಮುಂಚೆ ಫೇಕ್ ರಿಚ್ ಅಂತಾರೆ. ಈಗ ನೋಡಿ, ನಾನು ಈ ಮಾತುಗಳನ್ನ ಯಾರನ್ನ BMW ಅಥವಾ ಔದಿ ಇನ್ನೊಂದು ಕಾರ್ ಇಟ್ಕೊಂಡವರು ಸಾಲ ಮಾಡಿರೋರು ತಪ್ಪು ತಿಳ್ಕೊಬೇಡಿ. ಮುಕ್ಕಾಲ್ ಜನ ಫೇಕ್, ಹೊರಗಡೆ ಪ್ರಪಂಚಕ್ಕೆ ನಾನು ರಿಚ್ ಅಂತ ತೋರ್ಸ್ಕೋಬೇಕು ಅಂತ ಹೇಳಿ ಆ ಕಾರ್ಗಳನ್ನ ತಗೊಂಡಿರ್ತಾರೆ. ಮುಕ್ಕಾಲ್ ಪಾಲು 90, 95 ಅಥವಾ ನಾನು 99 ಅಂತಾನೆ ಹೇಳ್ಬೋದು ಸಾಲದ ಕಾರ್ಗಳು ಅವೆಲ್ಲ. ಭಾರತದ ರಸ್ತೆ ಅಂತಲ್ಲ, ಜಗತ್ತಿನ ಯಾವುದೇ ರಸ್ತೆಯಲ್ಲಿ ಓಡಾಡೋ ಕಾರಲ್ಲಿ 90ಕ್ಕೂ ಹೆಚ್ಚು, ನಾನು ಅದನ್ನ ಆತ್ಮವಿಶ್ವಾಸದಿಂದ ಹೇಳಬಲ್ಲೆ, ಎಲ್ಲ ಸಾಲದ ಕಾರ್ಗಳು. ಅವ್ರದ್ದಲ್ಲ, ಅದು ಓನ್ಡ್ ಬೈ ಬ್ಯಾಂಕ್. ತೀರ್ಸೋ ತನಕ ಅದು ಅವ್ರದೇ.